ನಮಸ್ತೆ, ನನ್ನ ಹೆಸರು ರಮೇಶ್ ಬೇಗಾರ್ ಅಂತ. ನನ್ನ ಪಕ್ಕದಲ್ಲಿರೋದು ರವೀಂದ್ರ ತುಂಬ್ರ ಮನೆ ಅಂತೇಳಿ ಇಂಡಸ್ ಸರ್ಫ್ಸ್ ಸಂಸ್ಥೆಯವರು. ನಾನು ಭಾರತೀಯ ತೀರ್ಥ ಕಲ್ಚರಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ. ಪಕ್ಕದಲ್ಲಿ ಕಲಾವಿದರಾದ ರವಿಕುಮಾರ್ ಅವರಿದ್ದಾರೆ. ನಾವು ಬೆಂಗಳೂರಿನಲ್ಲಿರುವಂತಹ ಮಲೆನಾಡಿಗರನ್ನು ಮತ್ತು ಕರಾವಳಿಗರನ್ನು ಒಂದು ಕಡೆ ಸೇರಿಸಬೇಕನ್ನೋ ಉದ್ದೇಶದಿಂದ ಇದುವರೆಗೆ ಕರಾವಳಿ ಉತ್ಸವಗಳು ಬೇಕಾದಷ್ಟಾಗಿದೆ. ಬಟ್ ಮಲೆನಾಡಿನ ಉತ್ಸವಗಳು ಒಂದು ಕಾರ್ಪೊರೇಟ್ ಶೈಲಿಯಲ್ಲಿ ಮಾಡೋದು ಇರಲಿಲ್ಲ ಇಲ್ಲಿ. ಅದನ್ನು ಪ್ರಾರಂಭ ಮಾಡಬೇಕು ಅಂತ ಇದು 3ನೇ ವರ್ಷ ನಾವು ಮಾಡ್ತಾಯಿದ್ದೀವಿ. ಅದ್ಭುತವಾದ ರಿಯಾಕ್ಷನ್ನು, ರೆಸ್ಪಾನ್ಸ್ ಜನರಿಂದ ಬರ್ತಾಯಿದೆ. ಇದು ಬ್ಯಾಕ್ ಟು ಬ್ಯಾಕ್ ಬೆಳಗ್ಗೆ 10ರಿಂದ ರಾತ್ರಿ 10ರವರೆಗೆ ಕಂಟಿನ್ಯೂಸ್ ಕಾರ್ಯಕ್ರಮ ಇರುತ್ತೆ. ಮಲೆನಾಡು ಶೈಲಿಯ ಆಹಾರ, ಆಮೇಲೆ ಮಲೆನಾಡು ಶೈಲಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಇದರೊಳಗೆ ಸೇರಿಕೊಂಡಿರೋದು ಮತ್ತು ಸಾಧಕ ಗೌರವ ಎಲ್ಲ ಸರಿ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ರಮೇಶ್ ಬೇಗಾರ್ ಅವರು ಅನೇಕ ವರ್ಷಗಳಿಂದ ಮಲೆನಾಡು ಉತ್ಸವ ಅಂತೇಳಿ ಬೇರೆ ಬೇರೆ ಜಾಗದಲ್ಲಿ ಮಾಡ್ತಾರೆ. ಶೃಂಗೇರಿಯಲ್ಲಿ ಹೆಚ್ಚಾಗಿ ಮಾಡ್ತಾಯಿದ್ರು, ಕೊಪ್ಪದಲ್ಲಿ ಮಾಡಿದ್ದಾರೆ. ಈ ಕಳೆದ 3 ವರ್ಷದಿಂದ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಲೆನಾಡಿಗರನ್ನೆಲ್ಲ ಒಟ್ಟಾಗಿ ಸೇರಿಸುವಂಥ ಒಂದು ಅದ್ಭುತ ಪ್ರಯತ್ನ. ಕಳೆದ 2 ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಭಾಳ ಚೆನ್ನಾಗಿ ನಡೆದಿದೆ. ಈ ವರ್ಷವೂ ಕೂಡ ನೋಡಿ ಸಾಕಷ್ಟು ಜನ ಎಲ್ಲ ಸೇರ್ಕೊಂಡಿದ್ದಾರೆ. ಬೆಳಗ್ಗೆ 10ರಿಂದ ರಾತ್ರಿ 10ವರೆಗೆ ಅನೇಕ ಸಾಧಕರನ್ನ ಇವರು ಗುರುತಿಸ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಇನ್ನಷ್ಟು ಹೆಚ್ಚಾಗಿ ಮಲೆನಾಡಿಗೂ ಒಟ್ಟಾಗಿ ಸೇರೋಣ ಅಂಥೇಳಿ ಸೇರಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಇದೊಂದು ಪ್ರಯೋಗ. ನಾನು ರವಿಕುಮಾರ್, ಶೃಂಗೇರಿ ರಂಗಮಿತ್ರರು ತಂಡದ ಸದಸ್ಯ. ರಮೇಶ್ ಬೇಗಾರ್ ನಾನು ಒಟ್ಟಾಗಿಯೇ ಕಳೆದ 3.5 ದಶಕಗಳಿಂದ ಒಟ್ಟಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕೊಂಡಿರುವಂಥದ್ದು. ನಮ್ಮಲ್ಲಿ ಬಹಳ ಮುಖ್ಯವಾಗಿ ಮಲೆನಾಡಿನ ಆಡು ಭಾಷೆಯನ್ನು ಪ್ರಚಾರ ಮಾಡಬೇಕು, ಅದನ್ನು ಹೆಚ್ಚು ಹೆಚ್ಚು ಜನಜನಿತಗೊಳಿಸಬೇಕು ಅಂತ. ಈಗ ಕುಂದಾಪುರ ಭಾಷೆಯನ್ನು ಹೇಗೆ ಅವರು ರಾಜ್ಯಾದ್ಯಂತ ಅದರ ಒಂದು ಸೊಗಡನ್ನು ಕೊಡ್ತಾ ಇದ್ದಾರೆ, ಅದೇ ರೀತಿ ಮಲೆನಾಡು ಭಾಷೆಯ ಸೊಗಡು ಎಲ್ಲ ಕಡೆಗೂ ಪಸರಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಮ್ಮದೇ ಮಲೆನಾಡು ಭಾಷೆಯ ಆಯೋಜನೆಯ ಗುಡುಗು ಹೇಳಿದ್ದೇನೋ ಅನ್ನುವಂತಹ ಒಂದು ನಾಟಕವನ್ನು ಪೂರ್ಣಚಂದ್ರ ತೇಜಸ್ವಿ ಕಥೆ ಆಧಾರಿತವಾಗಿರುವಂಥದ್ದು ನಾವು ಇವತ್ತು ಇಲ್ಲಿ ಪ್ರಸ್ತುತಪಡಿಸ್ತಿದ್ದೇವೆ. ಒಟ್ಟಾರೆ ಮಲೆನಾಡು ಉತ್ಸವಕ್ಕೆ ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿ, ಶಿವಮೊಗ್ಗ, ಸಾಗರ, ಸೊರಬ, ಸೌತ್ ಕೇಂದ್ರದ ಕುಂದಾಪುರ ಭಾಗದ ಎಲ್ಲ ಕಲಾಭಿಮಾನಿಗಳು ಕೂಡ ಹೆಚ್ಚು ಇವರೆಲ್ಲರೂ ಮಲೆನಾಡು ಭಾಗಕ್ಕೆ ಸೇರಿರುವಂಥವರು. ಇವರೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಬಂದು ನಮಗೆ 3 ವರ್ಷಗಳಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಿದೆ. ತಾವೆಲ್ಲರೂ ಬಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೋಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ.